ಐ ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ಮೈ ಲಂಗ್ಸ್, ಹಾರ್ಟ್, ಬ್ಲಡ್. ನಮ್ಮ ಹುಡುಗರಿಗೆ ಇದೆಲ್ಲ ಐತಲ್ಲಪ್ಪ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ ಬಾಲಾಜಿ. ನಮ್ ಚಾನಲ್ ಅಲ್ಲಿ ಬೈಕ್ಸ್ ಅಂಡ್ ಬೈಕ್ ಟ್ರಾವೆಲ್ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ಎಲ್ಲಿದೀವಿ ಅಂದ್ರೆ ನಾವು ಮುರುಡೇಶ್ವರ ಅಲ್ಲಿ ಇದೀವಿ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಮುರುಡೇಶ್ವರ ಹತ್ರ. ಸೊ ಬೀಚ್ ಅಲ್ಲಿ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದ್ 2 ಕಿಲೋಮೀಟರ್ ಅಲ್ಲಿಗೆ ಹೋಗ್ತಾ ಇದೀವಿ. ಆಕ್ಚುಲಿ ಎಷ್ಟು ಗಂಟೆಗೆ ಬರಕ್ ಹೇಳಿದ್ರು ಅಂದ್ರೆ 8:30 ಬರಕ್ ಹೇಳಿದ್ರು. ಟೈಮ್ ಇಲ್ಲೇ 8:30 ಆಗ್ಬಿಟ್ಟೈತೆ. ಎಲ್ಲ ಎದ್ದು ಇವಾಗ ಅಲ್ಲಿಸ್ತಾವ್ರೆ. ಸೊ ರೆಡಿ ಆಗಿ ನಾವ್ ಇವಾಗ ಬೈಕ್ ಹತ್ರ ಬಂದಿದೀವಿ. ಇವರೇ ನಮ್ಗೆ ನಿನ್ನೆ ರೂಮ್ ಮಾಡ್ಕೊಟ್ಟಿದ್ದು. ಸರಿ ಬಂದಿದ್ವಿ, ಬಟ್ ನೆನ್ಪಿಟ್ಟಿರ್ಲಿಲ್ಲ. ನೀವು ಇರ್ಲಿಲ್ವಾ? ಓಕೆ ಓಕೆ. ಸೊ ಬನ್ನಿ ಇವಾಗ ಗಾಡಿ ತಗೊಂಡು ಅಲ್ಲಿ ಸ್ಪಾಟ್ ಹತ್ರ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCS ಇಲ್ಲಿ ಬೀಚ್ ಹತ್ರ ಬಂದ್ವಿ. ಒಂದ್ ದೊಡ್ಡ ಫಾರ್ಮ್ ಕೊಟ್ಬಿಟ್ಟು ಎಕ್ಸಾಮ್ ತರ ಎಲ್ಲಾ ಕೈಯಲ್ಲೂ ಫಿಲ್ ಮಾಡಿಸ್ತಾವ್ರೆ. ಐ ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ಮೈ ಲಂಗ್ಸ್, ಹಾರ್ಟ್, ಬ್ಲಡ್. ನಮ್ ಹುಡುಗರಿಗೆ ಇದೆಲ್ಲ ಐತಲ್ಲಪ್ಪ. ಎಲ್ಲ ಐತೆ. ಇವಾಗ ಈ ಫಾರ್ಮ್ ಎಲ್ಲ ಫಿಲ್ ಮಾಡ್ಬಿಟ್ಟು ಅಣ್ಣ ಕೂಲರ್ಸ್ ಹಾಕಿದಾರೆ ನೋಡಿ. ಅವರೇ ನಮ್ಮನ್ನ ಕರ್ಕೊ ಹೋಯ್ತಾರೆ ಇವಾಗ ಬೀಚ್ ಒಳಗಡೆ. ಇದೆ MCS ಇಲ್ಲಿ ಬೀಚ್ ಎದುರುಗಡೆನೆ ಐತೆ ಡಾಲ್ಫಿನ್ ಡೈವ್ ಸ್ಕೂಬಾ ಡೈವಿಂಗ್ ನೇತ್ರಾನಿ. ಆಪೋಸಿಟ್ ಅಲ್ಲೇ ಬೋಟ್ ವೇಟ್ ಮಾಡ್ತಾ ಇದೆ ನಮಗೋಸ್ಕರ. MCS ಬೋಟ್ ಅಲ್ಲಿ ತುಂಬಾ ಜನ ಅವರೇ. ನಾವು 9 ಜನ ಇದೀವಿ. ಆಕ್ಚುಲಿ ಇಲ್ಲಿಂದ ನೇತ್ರಾನಿ ಐಲ್ಯಾಂಡ್ ಅಂತ ಒಂದ್ ಜಾಗ ಐತೆ, ಅಲ್ಲಿ ಕರ್ಕೊಂಡ್ ಹೋಯ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ 2 ಕಿಲೋಮೀಟರ್ ಅಂತ ಅನ್ಬಿಟ್ಟಿದೆ, ಬಟ್ ಆಕ್ಚುಲಿ 20 ಕಿಲೋಮೀಟರ್ ಐತಂತೆ ನೇತ್ರಾನಿ ಐಲ್ಯಾಂಡ್. ಅಂಡ್ ಹೋಗ್ಬೇಕಾದ್ರೆ ಸ್ನಾಕ್ಸ್ ಎಲ್ಲ ಕೊಟ್ಟವ್ರೆ ತಿನ್ನೋದಕ್ಕೆ. ನಮಗ್ ಕೊಟ್ಟೇ ಇಲ್ಲ, ನಮಗೂ ಸೇರ್ಸಿನೇ ಅದ್ರಲ್ಲಿ ಕೊಟ್ಟಿರೋದು. ಇವ್ರು ನೋಡಿ ನಮ್ ಹುಡುಗರ್ಗೆ ಇಷ್ಟೆಲ್ಲ ಯಾವ ಮೂಳೆಗೆ ಅಂತವ್ರೆ. ಅಲ್ಲಿ ತುಂಬಾ ಡಿಹೈಡ್ರೇಷನ್ ಆಗಿರ್ತೀವಿ, ಅದಕ್ಕೆ ಏನಾದ್ರು ಎನರ್ಜಿಗೆ ಒಂದ್ ಸ್ನಾಕ್ಸ್ ಜ್ಯೂಸು ಅದನ್ನ ಕೊಟ್ಟವ್ರೆ. ಇನ್ನ ಓಪನ್ ಮಾಡಿ ನೋಡಿಲ್ಲ. ಇವ್ರಿಗೆ ಊಟ ಬೇಕು ಅಂತವ್ರೆ. ಅಲ್ಲಿ ಮುರುಡೇಶ್ವರ ದೇವಸ್ಥಾನ ಆಯ್ತು ನೋಡಿ. ಇಲ್ಲಿಂದ ಹೋಗೋದಿಕ್ಕೆ ಇವಾಗ 1 ಅವರ್ ಬೇಕು. ಇಲ್ಲಿ ಇಟ್ಟಿದ್ದಾರೆ ನೋಡಿ, ಫುಲ್ ಆಕ್ಸಿಜನ್ ಸಿಲಿಂಡ್ರು, ಮಾಸ್ಕ್, ಸೂಟು ಬೇಜಾನ್ ಇಟ್ಟಿದ್ದಾರೆ. MCS ಬೋಟ್ ಹೊರಟಕ್ ಸ್ಟಾರ್ಟ್ ಆಯ್ತು. ಫುಲ್ ಸ್ಪೀಡ್ ಅಲ್ಲಿ ಹೋಗ್ತೈತೆ ಬೋಟ್ ಇವಾಗ. ಇನ್ನ 20 ಕಿಲೋಮೀಟರ್ಸ್ ಹೋಗ್ಬೇಕು ಆ ಸ್ಪಾಟ್ಗೆ. MCS ಒಂದ್ ಬ್ಯಾಚ್ ಇವಾಗ ಸ್ಕೂಬಾ ಡೈವಿಂಗ್ ಮಾಡ್ತವ್ರೆ. ಲೈಫ್ ಜಾಕೆಟ್ ಎಲ್ಲ ನಾವ್ ಹಾಕಿದೀವಲ್ಲ, ನೀವ್ ಬೇಕಿದ್ರೆ ಇಲ್ಲಿ ಜಂಪ್ ಮಾಡ್ಕೊಂಡು ಆಟ ಆಡ್ಬೋದು ಅಂತ. ಅದಕ್ಕೆ ಇವಾಗ ರೈಟ್ ಆಗಿ MCS ಬೆಲ್ಟ್ ಹಾಕ್ತವ್ರೆ. ಆಗ್ಲೇ ನಮ್ ಗ್ಯಾಂಗ್ ಅಲ್ಲಿ ಒಂದು ಹುಡುಗ ಹೋಗೋನೆ. ಇವಾಗ 2ನೇದು ನಾನ್ ಮಾಡ್ತಾ ಇದೀನಿ. ಬೆಲ್ಟ್ ಎಷ್ಟು ವೆಯ್ಟ್ ಐತೆ ಗೊತ್ತಾ ಕೆಳಗಡೆ ಹೋಗೋದಕ್ಕೆ. ಮತ್ತೆ ಸಿಲಿಂಡರ್ ಬೇರೆ ತುಂಬಾ ವೆಯ್ಟ್ ಆಗೈತೆ. 8 kg ಆಯ್ತಾ? ಇವರೇ ನಮ್ಗೆ ಹಾಕ್ತಿರ ಸೇಫ್ಟಿ. ನಿಶಾಂತ್ ಅಂತ ಫುಲ್ ಟೈಟ್ ಆಗಿ ಹಾಕೋರಿ ಇವಾಗ. ತಿರ್ಕೊಬಿಡ್ತು. MCS ರೂಮಿಂದ ಚೆಕ್ಔಟ್ ಆಯ್ತು ರೀ. ಬಾಯ್. ಆ ಹುಡುಗರು ನಾವು ಇಲ್ಲೆಲ್ಲ ಬೈಕ್ ಇತ್ಕೊಂಡು ನಿಂತಿದ್ವಲ್ಲ, ಟೈ ಮಾಡ್ತಾಯಿದ್ವಿ ಬ್ಯಾಗ್ನ. ನಿಂತ್ಕೊಂಡು ನೋಡ್ತಾ ಇದ್ರು ಸೈಕಲ್ ಓಡಿಸ್ಕೊಂಡ್ಬಂದು.
ಅವ್ರ ಹತ್ರ ಸೈಕಲ್ ತಗೊಂಡು ನಾನು ಸರನು ಒಂದು ರೌಂಡ್ ಓಡಿಸ್ತಾ ಇದ್ವಿ. ರೂಮ್ನ ಚೆಕ್ಔಟ್ ಆಗ್ಬಿಟ್ಟು ಇವಾಗ ಯಾವ ಕಡೆಗೆ ಹೋಗ್ತಾ ಇದೀವಿ ಅಂದರೆ ಗೋಕರ್ಣಗೆ ಹೋಗ್ತಾ ಇದೀವಿ. MCS ಗೋಕರ್ಣಲ್ಲಿ ಹೋಗಿ ಇವತ್ತು ಸ್ಟೇ ಆಗೋಣ ಅಂತ. ಇಲ್ಲಿಂದ ಗೋಕರ್ಣ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 80 ಕಿಲೋಮೀಟರ್ಸ್ ಐತೆ. ಆವಾಗಲೇ ಬಂದ್ವಿ 3 ಗಂಟೆಗೆ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡು 3 ಗಂಟೆಗೆ ಬಂದು ಇವಾಗ ಹೊರಡ್ತಾ ಇದ್ವಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು. ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲೇಬೇಕು, ಸಕ್ಕದಾಗಿತ್ತು ಒಂಥರ. ನನಗೆ ಒಂದು ಅಣ್ಣ ಬಂದಿದ್ದರು, ಅಂದರೆ ಒಬ್ಬೊಬ್ರಿಗೂ ಸಪ್ರೇಟಾಗಿ ಒಂದು ಡೈವರ್ಸ್ ಬರ್ತಾರೆ ಸ್ಕೂಬಾ ಡೈವಿಂಗ್ ಒಳಗೆ ಹೇಳ್ಕೊಡೋರು. ನಮ್ಮನ್ನ ಅವರೇ ಗೈಡ್ ಮಾಡ್ತಾರೆ ನೀರೊಳಗೆ. ಸ್ಕೂಬಾ ಡೈವಿಂಗಲ್ಲಿ ನನಗೆ ರಿಂಕಲ್ಸ್ ಬಿಡೋಕ್ಕೆಲ್ಲ ಹೇಳ್ಕೊಟ್ರು ಆ್ಯಂಡ್ ವೀಡಿಯೋಸ್ ಎಲ್ಲ ಅವರೇ ತಕ್ಕೊಟ್ರು. MCS ಇನ್ನೂ ನಾನು ಅವ್ರ ಹತ್ರದಿಂದ ಕಳ್ಸ್ಕೊಂಡಿಲ್ಲ, ಅವರೇ ಗೋಪುರ ಎಲ್ಲ ಇಟ್ಟಿದ್ರು. ನಮ್ಮ ಆ್ಯಕ್ಷನ್ ಕ್ಯಾಮ್ರಾನ ತೊಗೊಂಡೋಗಿಲ್ಲ ನೀರೊಳಕ್ಕೆ. ಫಸ್ಟೇ ಒಂದು ಸರಿ ನೀರೊಳಗೆ ಬಿಟ್ಟು ಹಾಳಾಗ್ಬಿಟ್ಟೈತಲ್ವಾ, ಮತ್ತೆ ಏನಕ್ಕೆ ಅಂತ ತೊಗೊಂಡೋಗಿರಲಿಲ್ಲ. ಅವ್ರ ಹತ್ರದಿಂದ ಇನ್ನೂ ಕಳ್ಸ್ಕೊಂಡೇ ಇಲ್ಲ. ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಚೆಕ್ ಮಾಡಬೇಕು ಈವ್ನಿಂಗ್ ರೂಮಿಗೆ ಸೇರಿಬಿಟ್ಟು. ಫಸ್ಟು ಊಟ ಮಾಡಬೇಕು. ಬೆಳಗ್ಗೆ ಹೋಗಿದ್ದು 8:30ಗೆ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು. ಹೋಗ್ಬೇಕಾದ್ರೆ ಬಿಸ್ಕೆಟು, ಜ್ಯೂಸು, ಕೇಕ್ ಥರ ಏನೋ ಒಂದು ಬರುತ್ತೆ ಪ್ಯಾಕೆಟಲ್ಲಿ, ಅದು ಕೊಟ್ಟರು. ವಾಪಸ್ ಬರಬೇಕಾದ್ರೆ ಒಂದಷ್ಟು ಫ್ರೂಟ್ಸ್ ಕೊಟ್ಟರು. ಅದೇ ತಿಂದಿದ್ದು ಇವತ್ತೆಲ್ಲ. ಅದಾದಮೇಲೆ ಎಲ್ಲೂ ತಿಂದಿಲ್ಲ. ಇವಾಗ ಹೋಯ್ತಾ ಎಲ್ಲಾದರೂ ಫಸ್ಟು ಊಟ ಮಾಡ್ಕೊಂಡು ಹೋಗಬೇಕು. MCS ಈ ಹೋಟೆಲಲ್ಲೇ ಇವಾಗ ಊಟ ಮಾಡಿದ್ದು ನಾವು. ಶ್ರೀ ಸಮೃದ್ಧಿ ನಾನ್ ವೆಜ್. ಬನ್ನಿ ಹೋಗೋಣ ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ನಮ್ಮ ಗೋಕರ್ಣಗೆ ಅಂದರೆ ಕರೆಕ್ಟಾಗಿ 65 ಕಿಲೋಮೀಟರ್ಸ್ ಐತೆ. MCS ಗಾಡಿ ಎತ್ತದಾಗಿಂದ ಜಸ್ಟ್ 15 ಕಿಲೋಮೀಟರ್ಸು 16 ಕಿಲೋಮೀಟರ್ಸ್ ಅಷ್ಟು ಓಡಿಸ್ಕೊಬಂದಿದ್ದು. ಏನಕ್ಕೆ ಅಂದರೆ ಹೊಟ್ಟೆ ಹಸುನ ಎಲ್ಲರಿಗೂ ಬರ್ತಾ ಫುಲ್ಲು ಹೋಟೆಲ್ನ ಹುಡ್ಕೊಂಡೇ ಬರ್ತಾಯಿದ್ವಿ. ಆಮೇಲೆ ಇಲ್ಲೊಂದು ಹೋಟೆಲ್ ಸಿಕ್ತು ಅಂತ ಇಲ್ಲಿ ಊಟ ಮಾಡಿದ್ವಿ. ಇವಾಗ ಹೊಡ್ತಾಯಿದ್ವಿ. ಟೈಮ್ ಎಷ್ಟಾಯಿತು ಅಂದರೆ 6:49 ಆಯಿತು. ಹೋದ ವರ್ಷ ಗೋಕರ್ಣಕ್ಕೆ ಬಂದಿದ್ದಾಗ ಫಾಗ್ ಲೈಟೆಲ್ಲ ಏನೂ ಇರಲಿಲ್ಲ ನನ್ನ ಗಾಡೀಲಿ. ಸ್ಟಾಕ್ ಲೈಟಲ್ಲೇ ಓಡಿಸ್ಕೊಂಡು ಹೋಗಿದ್ದೆ. ಸ್ಟಾಕ್ ಲೈಟಲ್ಲಿ ಓಡಿಸೋದು ತುಂಬ ಕಷ್ಟ ಐತೆ ನಮ್ಮ ಬೀಟಲಲ್ಲಿ, ಒಂಚೂರು ಕಾಣಲ್ಲ ರೋಡು. ಇವಾಗ ಗೋಕರ್ಣಗೆ ಹೋಗ್ಬಿಟ್ಟು ನಾಳೆ ಮತ್ತೆ 1 ಅವರಾಗೆ ಬರಬೇಕು ಬೋಟಿಂಗ್ ಮಾಡೋದಕ್ಕೆ. ಹೋದ ಸರಿ ಬಂದಾಗ ನಾನು ಬೋಟಿಂಗ್ ಮಾಡಿರಲಿಲ್ಲ. ಈ ಸರಿ ಎಲ್ಲ ಗ್ಯಾಂಗ್ ಆಗಿದ್ದೀವಲ್ಲ, ಆ ಬೋಟಿಂಗ್ ಮಾಡಲೇಬೇಕು ಅಂತ ಒಂದು ಡಿಸಿಷನಲ್ಲಿದ್ದೀನಿ. ಹೋದ ಸರಿ ಬಂದಾಗ ಏನಕ್ಕೆ ಮಾಡಿರಲಿಲ್ಲ ಅಂದರೆ ಒಬ್ಬರಿಗೆ 2000 ರುಪೀಸ್ ಏನೋ ಹೇಳಿದ್ರು ಬೋಟಿಂಗ್ ಮಾಡೋದಕ್ಕೆ, ಅದಕ್ಕೆ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಜೊತೆ ಶೇರಿಂಗ್ ಮಾಡ್ಕೊಳ್ಳೋಕ್ಕೂ ಅವಾಗ ಯಾರೂ ಇರಲಿಲ್ಲ, ಸೀಸನ್ ಇರಲಿಲ್ಲ. ಈ ಸರಿ ಎಲ್ಲರೂ ಇದ್ದೀವಲ್ಲ, ಆರಾಮಾಗಿ ಸ್ಪ್ಲಿಟ್ ಮಾಡಿಕೊಂಡು ಒಂದೊಂದು ಬೋಟಲ್ಲಿ ಹೋಗ್ಬೋದು. ಒಂದೊಂದು ಬೋಟ್ ಅಂದರೆ 2 ಬೋಟಲ್ಲಿ ಹೋಗ್ಬೋದು. ದಾರಿ ಯಾವುದೋ ಕಾಡೊಳಗೆಲ್ಲ ಕರ್ಕೊಯ್ತೈತೆ, ಯಾವುದೋ ಬೀಚ್ ಸ್ಟೇ ಅಂತ ಅಂದ್ಕೊಂಡಿದ್ದೀನಿ. ದಾರಿ ನೋಡಿ MCS ಒಳ್ಳೆ ಕಾಡೊಳಗೆ ಹೋಗೋ ಥರ ಐತೆ, ಸಕ್ಕದಾಗೈತೆ. ಈ ನೈಟ್ ಆದ್ರೂ ಚಳಿನೇ ಇಲ್ಲಪ್ಪ ಇಲ್ಲಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. MCS ರೂಮಿಗೆ ಬಂದು ರೀಚ್ ಆಗಾಯಿತು. ಸೊ ರೂಮ್ ನೋಡಿ ಹೇಗಿದೆ ಅಂತ. ಇಲ್ಲಿ 2 ಬೆಡ್ಡು, ಇಲ್ಲಿ 1 ಬೆಡ್ಡು ಆ್ಯಂಡ್ ಇಲ್ಲಿ ಇನ್ನೊಂದು ಬೆಡ್ಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಟೋಟಲ್ ಎಷ್ಟಾಯಿತು ಅಂದರೆ ಇನ್ನೂ ಮಾತಾಡ್ತವ್ರೆ, ಬಟ್ ಕಮ್ಮಿನೇ. 4000 2 ಡೇಸ್ಗೆ 4000 ಅಂತೆ. ರೂಮ್ ಅಂತೂ ಪಕ್ಕ ಐತೆ. ಆ್ಯಂಡ್ ರೂಮ್ ಆಚೆಗಡೆನೆ ಬೀಚು, ಈ ಕಡೆ ಹಿಂಗೆ ವಾಕ್ ಮಾಡ್ಕೊಂಡು ಹೋದ್ರೇನೆ ಬೀಚು. ಸೊ ಕತ್ಲೆಯಲ್ಲಿ ಏನೋ ಕಾಣಿಸಲ್ವಲ್ಲ, ನಾನು ನಾಳೆ ಮಾರ್ನಿಂಗ್ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೋತೀನಿ. MCS ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಎಲ್ಲರೂ ಸೇಫಾಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕದೆ ಯಾರು ಗಾಡಿ ಎತ್ಬೇಡಿ. MCS ಓಕೆ, ಬಾಯ್.